ಗುಡಿಬಂಡೆ ಪಟ್ಟಣದ ಸಿಪಿಎಂ ಕಚೇರಿಯಲ್ಲಿ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷ ಜಯರಾಮರೆಡ್ಡಿ ಮಾತನಾಡಿ, ಬಂದ್ ಹೆಸರಿನಲ್ಲಿ ಕೆಲವರು ಗೂಂಡಾಗಿರಿ ನಡೆಸಿ ಸಾರ್ವಜನಿಕ ಜೀವನಕ್ಕೆ ಅಡ್ಡಿಪಡಿಸಿರುವುದು ಖಂಡನೀಯ. ಸರ್ಕಾರಿ ಶಾಲೆಗಳಿಗೆ ತೆರಳಿ ಶಾಲೆಯ ಗಂಟೆ ಬಾರಿಸಿ ಮಕ್ಕಳಿಗೆ ಇಂದು ಶಾಲೆ ಇಲ್ಲ ಅಂತ ಹೇಳಿ ಮನೆಗೆ ಕಳಿಸಿರೋದು ಅತ್ಯಂತ ಬೇಸರದ ಸಂಗತಿ. ಶಾಲೆಗೆ ಮಕ್ಕಳನ್ನ ಕರೆತಂದಿದ್ದ ಪೋಷಕರೊಂದಿಗೆ ದುರ್ವರ್ತನೆ ನಡೆಸಿ ಬೆದರಿಕೆ ಹಾಕಿರುವ ಆರೋಪಗಳು ಕೇಳಿಬಂದಿವೆ. ಸಚಿವ ಸ್ಥಾನಕ್ಕೂ ಮಕ್ಕಳ ಶಿಕ್ಷಣಕ್ಕೂ ಏನ್ ಸಂಬಂಧ ಅಂತ ಪ್ರಶ್ನಿಸಿದ ಅವರು, ರಾಜಕೀಯ ಕಾರಣಕ್ಕಾಗಿ ಶಾಲೆಗಳ ಶೈಕ್ಷಣಿಕ ಚಟುವಟಿಕೆಗೆ ಅಡ್ಡಿಪಡಿಸೋದು ಯಾವುದೇ ಕಾರಣಕ್ಕೂ ಸಮರ್ಥನೀಯವಲ್ಲ. ರಾಜಕೀಯ ಹೋರಾಟ ನಡೆಸಬೇಕಾದ್ರೆ ಕಾನೂನುಬದ್ಧ ಮತ್ತು ಶಾಂತಿಯ ರೀತಿಯಲ್ಲಿ ನಡೆಸಿ, ಶಾಲೆಗಳು ಮತ್ತು ವಿದ್ಯಾರ್ಥಿಗಳನ್ನು ಅದರಿಂದ ದೂರ ಇಡಬೇಕು ಅಂತ ಒತ್ತಾಯಿಸಿದರು. ಯಾಕಂದರೆ ಇಡೀ ಅವರ ಒಂದು ಸರ್ಕಾರ ಇತ್ತು, ಇಡೀ ಇಲ್ಲಿ ಶಾಸಕರಿದ್ದಾರೆ, ಅವ್ರ ಶಾಲೆಗಳು ಬೇಕಾದ್ರೆ ಮುಂದಿನ ದಿನವೇ ಅನೌನ್ಸ್ ಮಾಡಿ ಈಗ ನಾವು ಬಂದ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಅವ್ರು ಯಾರು ಶಾಲೆಗಳು ಓಪನ್ ಮಾಡ್ತಾ ಇರಲಿಲ್ಲ, ಯಾರು ಕೂಡ ಬರ್ತಾ ಇರಲಿಲ್ಲ. ಯಾವುದೇ ಒಂದು ಪೂರ್ವಭಾವಿ ತಯಾರಿಲ್ಲದೆ ಇಡೀ ಏಕಾಏಕಿ ಏನು ಬಂದ್ ಮಾಡಿದ್ದಾರೆ ಅದು ಸರಿಯಿಲ್ಲ. ಅವರು ಬಂದ್ ಮಾಡಿಕೊಳ್ಳಿ, ಆದರೆ ನಮ್ಮ ಕಾರ್ಯಕರ್ತರ ಮೇಲೆ ಕೂಡ ಅಲ್ಲೇ ಮಾಡೋದಕ್ಕೆ ಬಂದಿದ್ದಾರೆ. ಅದನ್ನು ನಾವು ನಮ್ಮ ಪಕ್ಷ ತೀವ್ರವಾಗಿ ಖಂಡನೆ ಮಾಡ್ತಾ ಇದ್ದೀವಿ. ಅವರು ಬಂದ್ ಮಾಡೋದರಲ್ಲಿ ಅವರ ಹಿತಾಸಕ್ತಿಗೋಸ್ಕರ ಅವ್ರು ಬಂದ್ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಸಾರ್ವಜನಿಕ ಸಮಸ್ಯೆಗಳಾಗಲಿ ಅವ್ರು ತಗೊಂಡು ಬಂದ್ ಮಾಡ್ತಾ ಇಲ್ಲ. ಆದರೂ ಕೂಡ ಅವರು ಮಾಡ್ತಾ ಇದ್ದರೂ ಕೂಡ ನಾವು ಯಾರೂ ಕೂಡ ತೊಂದರೆ ಮಾಡಿಲ್ಲ ನಮ್ಮ ಕಾರ್ಯಕರ್ತರು. ಆದರೂ ಕೂಡ ನಮ್ಮ ಕಾರ್ಯಕರ್ತರುಗಳು ಏನೋ ಸಮಸ್ಯೆಗಳು ಮಾತಾಡೋಕ್ಕೆ ಏನು ಶಾಲೆಗೆ ಹೋಗಿದ್ರೆ ಅವರ ಮೇಲೆ ತೀವ್ರವಾದಂಥ ದಬ್ಬಾಳಿಕೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದನ್ನು ನಮ್ಮ ಪಕ್ಷ ತೀವ್ರವಾಗಿ ಖಂಡನೆ ಮಾಡ್ತಾ ಇದೆ ಅಂತ ನಾವು ಹೇಳೋಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಜಯರಾಮರೆಡ್ಡಿ, ಸಿಪಿಐಎಂ ಪಕ್ಷದ ಕಾರ್ಯದರ್ಶಿ ವೆಂಕಟರಾಜು, ತಾಲೂಕು ಸಿಐಟಿಯು ಅಧ್ಯಕ್ಷೆ ಭಾಗ್ಯಮ್ಮ, ತಾಲೂಕು ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷ ಆದಿನಾರಾಯಣ, ಉಪ್ಪಾರಹಳ್ಳಿ ಶ್ರೀನಿವಾಸ್ ಮತ್ತಿತರರು ಹಾಜರಿದ್ದರು. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ.